ನಮಸ್ಕಾರ ವೀಕ್ಷಕರೇ, ಡಿಸ್ಕೌಂಟ್ ದಂಧೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗುರುಪ್ರಸಾದ್. ನಾವು ಹೇಳ್ತೀವಿ ಭಾರತ ಬಡ ರಾಷ್ಟ್ರ, ಉದಯೋನ್ಮುಖ ರಾಷ್ಟ್ರ ಅಂತ. ಆದರೂ ಕೂಡ ನಮ್ಮ ರಾಷ್ಟ್ರದಲ್ಲಿ ಈಗಲೂ ಕೂಡ ಬಡತನ ಇದೆ, ನಿರುದ್ಯೋಗ ಇದೆ, ಹಾಗೆಯೇ ಹಲವಾರು ಅಕ್ರಮಗಳು ಕೂಡ ನಡೀತಾ ಇರುತ್ತೆ. ಸೊ ಇಂಥ ಒಂದು ಅಕ್ರಮ ನಮ್ಮ ಕಣ್ಣ ಮುಂದೆನೇ ಪ್ರತಿದಿನ ಹಲವಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಆದರೆ ಸರ್ಕಾರ ಮೌನ ವಹಿಸಿದೆ, ಗೃಹ ಇಲಾಖೆ ಮೌನ ವಹಿಸಿದೆ, ಪೊಲೀಸ್ ಇಲಾಖೆ ಕೂಡ ಕಣ್ಣು ಮುಚ್ಚಿ ಕುಳಿತಿದೆ. ಏನದು ಬನ್ನಿ ನೋಡ್ಕೊಂಬರೋಣ. ರಸ್ತೆ ಬದಿಯಲ್ಲಿ ಕೂತು ತರಕಾರಿ ಮಾರೋ ರೀತಿಯಲ್ಲಿ ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡ್ತಾರಲ್ಲ ಇವರು, ಅದು ಹೇಗೆ ಕಾನೂನಿನ ಉಲ್ಲಂಘನೆ ಮಾಡ್ತಾರೆ, ಇವರಿಗೆ ಯಾರ್ಯಾರ ಬೆಂಬಲ ಇರುತ್ತೆ ಅನ್ನೋದನ್ನು ತಿಳಿದುಕೊಳ್ಳಲು ನಾವೊಂದು ರಹಸ್ಯ ಕಾರ್ಯಾಚರಣೆ ಮಾಡಿದ್ವಿ. ಆ ಕಾರ್ಯಾಚರಣೆಯಲ್ಲಿ ಹೊರಬಿದ್ದ ಭಯಾನಕ ಮಾಹಿತಿ ಈ ರೀತಿ ಇದೆ. ಯಾರ ಭಯವೂ ಇಲ್ಲದೆ ರಾಜಾರೋಷವಾಗಿ ಮೂರನೇ ವ್ಯಕ್ತಿಯ ಚೆಕ್ ಡಿಸ್ಕೌಂಟ್ ಬಿಸ್ನೆಸ್ ಯಾವ ರೀತಿ ಮಾಡ್ತಾರೆ, ಈ ಅಕ್ರಮ ದಂಧೆಯ ಒಳಸುಳಿಗಳೇನು ಅನ್ನೋದನ್ನ ತಿಳಿಯಲು ನಾವು ರಹಸ್ಯ ಕಾರ್ಯಾಚರಣೆ ಪ್ರಾರಂಭಿಸಿದ್ವಿ. ಮೊದಲಿಗೆ ನಾವು 51,500 ರೂಪಾಯಿಯ ಚೆಕ್ ರೆಡಿ ಮಾಡಿದ್ವಿ. ಅದನ್ನ ಡಿಸ್ಕೌಂಟ್ ಮಾಡಲು ಕಾರ್ಪೊರೇಷನ್ ಸರ್ಕಲ್ಗೆ ಹೋದ್ವಿ. ಅಲ್ಲಿ ಹಿರಿಯ ಏಜೆಂಟರೊಬ್ಬರು ಈ ಬಿಸ್ನೆಸ್ ಬಗ್ಗೆ ಒಂದಿಷ್ಟು ಸತ್ಯ ಬಾಯ್ಬಿಟ್ರು. ಇದು ಚೆಕ್ ಡಿಸ್ಕೌಂಟ್ ಇವಾಗ 1.5% ಥರ ತೊಗೊಳ್ತಾರೆ, ಇನ್ನೂ ಜಾಸ್ತಿ ತೊಗೋತಾರೆ. ಹೆಂಗೆ ಸರ್ ಈಗ ಅದು ಮಾಮೂಲಿ ಸೊಸೈಟಿಗಳಲ್ಲಿ ಒಬ್ಬೊಬ್ಬರು ಒಂದೊಂದು ರೇಟ್ ತೊಗೊತಾರೆ ಸರ್. ಸುಬ್ರಹ್ಮಣ್ಯ ಅವರು ಪಾರ್ಟಿಗಳು ನೋಡ್ಕೊಂಡು ತೊಗೊತಾರೆ ಸರ್. ಅವರು ಹೌದ್ರಾ? ಒಂದೊಂದು ಪಾರ್ಟಿಗೆ ಒಂದೊಂದು ಥರ ತೊಗೊತಾರೆ. ಅಲ್ಲ, 55,000 ರೂಪಾಯಿ ಟೋಟಲಾಗಿ ಎಷ್ಟು ರೇಟ್ ಮಾಡ್ತೀರಾ? 50,000 ರೂಪಾಯಿ. 55,000. 55,000 ಅಂದರೆ ಜಾಸ್ತಿ ಆಗುತ್ತೆ ಸರ್. 50,000 ರೂಪಾಯಿ ಮೇಲೆ ಬೇರೆ ರೇಟ್ ಇದೆ. ಡೈಲಿ ಅಂದರೆ ಅವಾಗ ಎಷ್ಟು ಲಕ್ಷ ಟರ್ನ್ ಓವರ್ ಆಗ್ಬೋದು ಸರ್ ನಿಮ್ಮ ಒಬ್ಬರ ಕಡೆಯಿಂದ? ಅಂದರೆ ಏನು ಅವರು ಹೇಳಿದಾರೆ ಸರ್, ಎಲ್ಲ ಅವರು ತಾಕತ್ತು ಅವರ ಅಲ್ಲ, ಅಪ್ರಾಕ್ಸಿಮೇಟಾಗಿ ಮಾಡ್ತಾರೆ. 2 ಲಕ್ಷ 3 ಲಕ್ಷ 5 ಲಕ್ಷ ಮಾಡ್ತಾರೆ. ಇದೆ ನಡೆದ್ರೆ. ಇವರ ಮಾತು ಮುಗಿಯುತ್ತಿದ್ದಂತೆ ನಮ್ಮ ಚೆಕ್ ಪಡೆಯಲು ಏಜೆಂಟರೊಬ್ಬರು ಬಂದರು. ಮೊದಲು ಅವರು ನಮ್ಮ ಚೆಕ್ ಸ್ವೀಕರಿಸಲು ನಿರಾಕರಿಸುವ ರೀತಿ ನಕ್ರ ಆಡಿ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿದ್ರು. ಆಗಲ್ಲ ಅಂದರೆ ಯಾವ ಥರ ಆಗಲ್ಲ? ಇದು ಎಲ್ಲ ಚೆಕ್ಗಳು ಇದೆಲ್ಲ ತಗೊಳ್ಳಲ್ಲ, ಪ್ರೈವೇಟ್ ಚೆಕ್ಗಳು ಅದೇ ಬಂದಿರೋದು. ನಾನು ಗ್ಯಾರಂಟಿ ಇದ್ದೀನಲ್ಲಪ್ಪ. ಗ್ಯಾರಂಟಿ ಎಲ್ಲ ಅಲ್ಲಿ ತೊಗೊಬೇಕಲ್ಲ ಸೊಸೈಟಿಯಲ್ಲಿ. ಯಾವ ಸೊಸೈಟಿಯಲ್ಲಿ? ನಮ್ಮ ಸೊಸೈಟಿಯಲ್ಲಿ. ಅಲ್ಲ ನೋಡೋಣ, ವಿಚಾರಿಸ್ತೀನಿ. ಇಲ್ಲ ಇರ್ರಿ, ಒಂದು ಸ್ವಲ್ಪ ಹೊತ್ತು ಬನ್ನಿ, ವಿಚಾರಿಸ್ತೀನಿ. ಒಂದು 10-15 ನಿಮಿಷ. ಆಮೇಲೆ ಚೆಕ್ ಪಡೆದು 15 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿ ಹೊರಟು ಹೋದ್ರು. ಈ ಮಧ್ಯೆ ನಾವು ಆ ಫುಟ್ಪಾತ್ ಮೇಲೆ ನಡೀತಿದ್ದ ವ್ಯವಹಾರಗಳನ್ನ ಗಮನವಿಟ್ಟು ನೋಡಿದ್ವಿ. ಅಲ್ಲಿ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆಯ ಕಗ್ಗೊಲೆಯಾಗಿತ್ತು. ಯಾರೇ ಬರ್ಲಿ, ಆತ ಯಾವುದೇ ಚೆಕ್ ತರಲಿ ಹಿಂದೆ ಮುಂದೆ ನೋಡದೆ ಅದನ್ನ ಡಿಸ್ಕೌಂಟ್ ಮಾಡ್ತಿದ್ರು. ಪರಿಚಿತರಾದ್ರೆ ಒಂದೆರಡು ಸಹಿಯಿಂದಲೇ ಕೆಲಸ ಮುಗಿಸ್ಕೊಳ್ತಿದ್ರು. ಅಪರಿಚಿತರಾದ್ರೆ ಅವರಿಂದ ಅಡ್ರೆಸ್ ಪ್ರೂಫ್ನ ಜೆರಾಕ್ಸ್ ಕಾಪಿ ಪಡೆದು ಹಣ ನೀಡ್ತಿದ್ರು. ಒಂದು ವೇಳೆ ಚೆಕ್ ಏನಾದರೂ ಬೌನ್ಸ್ ಆದ್ರೆ ಈ ಏಜೆಂಟ್ಗಳ ಗೂಂಡಾಗಳು ನಿಮ್ಮ ಮನೆಗೆ ಬಂದು ತೋಳ್ಬಲ ಪ್ರಯೋಗ ಮಾಡಿ ಹಣ ವಸೂಲು ಮಾಡ್ತಾರಂತೆ. ಹೌದು, ಇವರು ಕಾನೂನು ಬಾಹಿರವಾಗಿ ತೊಗೊಳ್ತಾರೆ ಚೆಕ್ಕನ್ನು. ಇವರು ಇಲ್ಲಿ ಅಕೌಂಟ್ ಓಪನ್ ಮಾಡ್ದಂಗೆ ಮಾಡ್ಕೋತಾರೆ. ಇವರು ಈ ಚೆಕ್ಕನ್ನು ತೊಗೊಂಡೋಗಿ ಸಂಬಂಧಪಟ್ಟಂಥ ಬ್ಯಾಂಕಿಗೆ ಹಾಕ್ತಾರೆ. ಆ ಬ್ಯಾಂಕಲ್ಲಿ ಅದು ಎನ್ಕ್ಯಾಶ್ ಆಗುತ್ತೆ ಹಣ. ಒಂದು ಸಮಯ ಎನ್ಕ್ಯಾಶ್ ಆಗದೇ ಇದ್ದರೆ ಆ ವ್ಯಕ್ತಿ ಹತ್ರ ಹೋಗಿ ಹಣ ವಸೂಲು ಮಾಡೋಷ್ಟು ಇವರಿಗೆ ತೋಳ್ಬಳಗಳು ಇದೆ. ಇಷ್ಟೆಲ್ಲ ಮಾಹಿತಿ ಸಂಗ್ರಹಿಸುತ್ತಿದ್ದಂತೆ ನಮ್ಮ ಚೆಕ್ ಪಡೆದ ಏಜೆಂಟ್ ಬಂದ್ರು. ನಮ್ಮಿಂದ 4 ಸಹಿ ಪಡೆದು 51,500 ರೂಪಾಯಿ ಚೆಕ್ಗೆ 49,000 ರೂಪಾಯಿ ನಗದು ಕೊಟ್ರು. ಸೈನ್ ಮಾಡಬೇಕಾ? ಮತ್ತೆ 4 ಇಲ್ಲಿ ಸ್ಟಾರ್ ಇರೋ ಕಡೆ ಸೈನ್ ನೋಡಿರಿ. 4 ಕಡೆನೂ ಇಷ್ಟು ಕಡೆನೂ ಮಾಡಬೇಕಾ? ಏನಾಯ್ತು ಹೊಸ ರೂಲ್ಸು? ಅಯ್ಯೋ, ಫಸ್ಟ್ ಟೈಮು. ಯಾಕೆ ಹೊಸ ಥರ ಮಾತಾಡ್ತಾ ಇದೆಯಾ? ಯಾವತ್ತೂ ಸಿಗ್ನೇಚರ್ ತೊಗೊಳ್ದಿರೋ ನೀವು ಸಿಗ್ನೇಚರ್ ತೊಗೋತಾ ಇದೆಯಲ್ಲ, ಯಾಕೆ? ಬೇರೆ ಕಡೆ ಕಳಿಸ್ಬೇಕು. ಬೇರೆ ಕಡೆ ಅಂದರೆ ಯಾವ ಥರ ಕಳಿಸೋದು? ಸೊಸೈಟಿಗೆ ಬೇರೆ ಕೊಡಬೇಕು. ಎಲ್ಲಿ ನೀನು ಚರಣ್ ಬ್ಯಾಂಕ್ ಕಳಿಸಿ ಅಲ್ಲ ಸುಬ್ರಹ್ಮಣ್ಯ ಕಳಿಸಿ, ಅಷ್ಟೇ ತಾನೇ ನೀನು? ಅಲ್ಲ, ನೀವು ಇಷ್ಟೊಂದು ದೊಡ್ಡ ಮೊತ್ತದ ನಗದು ಹಿಡ್ಕೊಂಡು ದಂಧೆ ಮಾಡ್ತಿರಲ್ಲ, ನಿಮ್ಗೆ ಯಾರ ರಕ್ಷಣೆ ಇದೆ ಅಂತ ಕೇಳಿದ್ವಿ.
ಆಗ ಅವರು ಹೇಳಿದ್ದೇನು ಗೊತ್ತಾ? ಎಷ್ಟು ಕೊಡೋದು ಡೈಲಿ ಸ್ಟೇಷನ್ಗೆ? ಒಬ್ಬ 300 ರೂಪಾಯಿ ಕೊಡ್ತಾರೆ. ಒಬ್ಬ 300 ಡೈಲಿನ ತಿಂಗಳಿಗೆ ವಾರಕ್ಕ? ತಿಂಗಳಿಗೆ ಸ್ಟೇಷನ್ ಡೈಲಿ ಎಷ್ಟು ಕೊಡೋದು? ಅದೇನೋ ತಿಂಗಳಿಗೆ ಇಷ್ಟೊಂದು ಕಟ್ತಾ ಇರ್ತಾರೆ. ಎಷ್ಟು ತಿಂಗಳಿಗೆ 300-400 ಕಟ್ತಾರೆ. ತಿಂಗಳಿಗೆ ಒಬ್ಬ ಪರ್ಸನ್ನ? ಅಲ್ಲ ತಿಂಗಳಿಗೆ ಡೈಲಿಗೆ? ತಿಂಗಳಿಗೆ ಒಬ್ಬ ಒಂದು ಪರ್ಸನ್. ಹಲ್ಸೂರ್ ಗೇಟ್ ಪೊಲೀಸರಿಗೆ ತಿಂಗಳ ಮಾಮೂಲಿ ಕೊಟ್ರೆ ಇವರನ್ನ ಕೇಳುವವರೇ ಇಲ್ಲ ಅಂತೆ. ಎಂಜಲು ಕಾಸು ನೆಕ್ಕೋ ಪೊಲೀಸರು ನೆಮ್ಮದಿಯಾಗಿ ಠಾಣೆ ಒಳಗೆ ಕುಳಿತಿರುವಾಗ ಕಳ್ಳಕಾಕರರು ಹಾಡ ಹಗಲೇ ಮಹಿಳೆ ಮೇಲೆ ಹಲ್ಲೆ ಮಾಡುವುದರಲ್ಲಿ ಅಚ್ಚರಿ ಇಲ್ಲ ಬಿಡಿ. ನಮ್ಮ ಚೆಕ್ ಎಲ್ಲಿ ಕ್ಲಿಯರ್ ಆಗಿದೆ ಅಂತ ತಿಳಿದುಕೊಳ್ಳಲು ನಾವು ಬ್ಯಾಂಕ್ ಸ್ಟೇಟ್ಮೆಂಟ್ ತೆಗೆಸಿದ್ವಿ. ಅದು ಟೆಕ್ಸ್ಟೈಲ್ ಕೋಆಪರೇಟಿವ್ ಬ್ಯಾಂಕ್ನಿಂದ ಕ್ಲಿಯರ್ ಆಗಿದೆ. ಹೇಗಿದೆ ನೋಡಿ ಸಹಕಾರಿ ಬ್ಯಾಂಕ್ಗಳ ಅಕ್ರಮ ವ್ಯವಹಾರ. ಇವರಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ನಿಯಮದ ಬಗ್ಗೆ ಭಯವೇ ಇಲ್ಲ. ಕರ್ನಾಟಕ ಸಹಕಾರಿ ಕಾಯ್ದೆ ಇವರಿಗೆ ಕಾಲ ಕಸಕ್ಕಿಂತ ಕಡೆ. ಎಸ್, ನೋಡಿದ್ರಲ್ಲ ಚೆಕ್ ಡಿಸ್ಕೌಂಟ್ ಯಾವ ರೀತಿ ನಡೆಯುತ್ತೆ ಅಂತ. ಈ ಒಂದು ಅಕ್ರಮ ಕರಾಳ ದಂಧೆಯನ್ನು ಬಯಲಿಗೆ ಎಳೆದಂತಹ ನಮ್ಮ ಸುವರ್ಣ ನ್ಯೂಸ್ನ ಪ್ರತಿನಿಧಿ ವಿಜಯಲಕ್ಷ್ಮಿ ಶಿಬ್ರೂರ್ ಇದ್ದಾರೆ. ಅವರು ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಗುರು, ಏನಂದರೆ ಈ ಒಂದು ಚೆಕ್ ಡಿಸ್ಕೌಂಟ್ ಬಗ್ಗೆ ಎಲ್ಲರೂ ದಿನ ನೋಡ್ತಾರೆ. ಆ ಕಾರ್ಪೊರೇಷನ್ ಸರ್ಕಲ್ ಹತ್ರ ಯಾರು ಹೋಗ್ತಾರೆ ಅವ್ರಿಗೆಲ್ರಿಗೂ ಒಂದು ಅಚ್ಚರಿಯಿಂದ ನೋಡ್ತಾರೆ. ಅಲ್ಲಿ ಫುಟ್ಪಾತಲ್ಲೇ ಕೂತ್ಕೊಂಡು ತರಕಾರಿ ಮಾರೋ ರೀತಿಯಲ್ಲಿ ಬ್ಯಾಗಲ್ಲಿ ಒಂದು ಅಷ್ಟು ಹಣದ ಕಂತೆ ಹಿಡ್ಕೊಂಡು ವ್ಯವಹಾರ ಮಾಡ್ತಿರ್ತಾರೆ. ಹೆಚ್ಚಿನ ಜನರಿಗೆ ಇವ್ರು ಏನು ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಏನಂದರೆ ಕುಲ್ಲ ಬ್ಯಾಂಕ್ ಇಲ್ಲೇ ಬಂದು ಕೂತಿದ್ಯಾ, 4 ಗೋಡೆಯಲ್ಲಿ ಮಧ್ಯೆ ಇರೋ ಬದಲು ಫುಟ್ಪಾತಿಗೆ ಬ್ಯಾಂಕ್ ಬಂದಿದೆಯಾ ಅನ್ನೋ ರೀತಿಯಲ್ಲಿ ವ್ಯವಹಾರ ಆಗುತ್ತೆ. ಆದರೆ ಹೆಚ್ಚಿನ ಜನರಿಗೆ ಇಲ್ಲಿ ಏನು ವ್ಯವಹಾರ ನಡೀತಿದೆ, ಇದು ಅಕ್ರಮವ ಸಕ್ರಮವ, ಇದರಿಂದ ಏನಾಗ್ತಿದೆ ಅನ್ನುವಂಥದ್ದು ಗೊತ್ತಿಲ್ಲ. ಈ ಚೆಕ್ ಡಿಸ್ಕೌಂಟ್ ದಂಧೆ ಅನ್ನುವಂಥದ್ದು ಇದು ಅಕ್ರಮವಾಗಿ ನಡೀತಿರುವಂಥದ್ದು. ಅಂದರೆ ಭಾರತೀಯ ರಿಸರ್ವ್ ಬ್ಯಾಂಕ್ನ ಒಂದು ನಿಯಮವನ್ನು ಉಲ್ಲಂಘಿಸಿ. ಅಷ್ಟೇ ಅಲ್ಲ, ಇಲ್ಲಿ ಸಹಕಾರಿ ಸಂಘಗಳು ಕೂಡ ಈ ಒಂದು ಅಕ್ರಮದಲ್ಲಿ ನೇರವಾಗಿ ಪಾಲ್ಗೊಂಡಿವೆ. ಇದು ಆತಂಕಕಾರಿ ವಿಚಾರ. ಅಂದರೆ ಕಾನೂನಿನ ಮಿತಿಯೊಳಗೆ ಮಾಡಿದರೆ ಅದೊಂದು ರೀತಿ, ಆದರೆ ಕಾನೂನನ್ನು ಸಂಪೂರ್ಣವಾಗಿ ಉಲ್ಲಂಘಿಸಿ ಒಂದು ಕಡೆ ಕಪ್ಪು ಹಣ ಸಂಗ್ರಹಿಸುವ ಸಲುವಾಗಿ ತಾವು ಶ್ರೀಮಂತರಾಗಲಿಕ್ಕೋಸ್ಕರ ಗ್ರಾಹಕರನ್ನು ಇಲ್ಲಿ ಲೂಟಿ ಹೊಡೆದು ಇಂಥ ಒಂದು ದಂಧೆ ಮಾಡ್ತಿದ್ದಾರೆ. ಆದರೆ ಇದು ಇವತ್ತು ನಿನ್ನೆ ಆಗಿರುವಂಥ, ನೀವೇ ಹೇಳ್ದಂಗೆ ಒಂದು ಸಣ್ಣ ಪಾಪಿರುವಾಗಲೇ ನಾವು ನೋಡಿದಂಥ ದಂಧೆ. ಹಾಗಾಗಿ ಎಷ್ಟು ವರ್ಷಗಳಿಂದ ಇವರು ಕಪ್ಪುದನ್ನು ಹಣ ಸಂಗ್ರಹ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇದು ರಿಸರ್ವ್ ಬ್ಯಾಂಕ್ನ ಕೂಗಳತೆಯ ದೂರದಲ್ಲೇ, ಅಂದರೆ ಇದು ಹೈಕೋರ್ಟ್, ಇದು ಸಿವಿಲ್ ಕೋರ್ಟ್ ಆವರಣದೊಳಗೆ ನಡೆಯುತ್ತೆ, ಕಾರ್ಪೊರೇಷನ್ ಸರ್ಕಲಲ್ಲಿ ನಡೆಯುತ್ತೆ. ಕಾರ್ಪೊರೇಷನ್ ಸರ್ಕಲ್ ಅಂದರೆ ನಮ್ಮ ಬೆಂಗಳೂರಿನ ಹೃದಯ ಅಂತಲೇ ಹೇಳ್ಬೋದು, ಭಾಗನೂ ಅಲ್ಲ, ಹೃದಯದಲ್ಲೇ ನಡೀತಿದೆ. ಆದರೆ ಇವತ್ತಿನವರೆಗೆ ಯಾರೂ ಕೂಡ ಅದರ ವಿರುದ್ಧ ಕ್ರಮ ಕೈಗೊಂಡಿಲ್ಲ. ಆದರೆ ತಮಾಷೆ ನೋಡಿ, ನಿನ್ನೆ ನಮ್ಮ ಕವರ್ ಸ್ಟೋರಿಯ ಕಾರ್ಯಕ್ರಮ ನಡೀತಿದ್ದಂಗೆ, ಅಂದರೆ ನಾವು ಏನು ಪ್ರೊಮೋ ಹೋಗ್ತಿದ್ದಂಗೆ ಒಂದೇ ಸಲಕ್ಕೆ ಪೊಲೀಸರು ಎಚ್ಚೆತ್ಕೊಂಡ್ಬಿಟ್ರು. ಹಲ್ಸೂರ್ ಗೇಟ್ ಪೊಲೀಸರು ಎಚ್ಚೆತ್ಕೊಂಡು ಅಲ್ಲಿ ರೈಡ್ ಮಾಡಿ ಅಲ್ಲಿನ ಏನು ಚೆಕ್ ಡಿಸ್ಕೌಂಟ್ ಯಾರನ್ನ ಏಜೆಂಟ್ಗಳು ಮಾಡ್ತಿದ್ದಾರೆ ಅವ್ರ ಮೇಲೆ ಕಾರ್ಯಾಚರಣೆ ಮಾಡಿ ಇವತ್ತಿಗೆ ಯಾರಿಲ್ಲ, ಖಾಲಿ ಇದ್ದಾರೆ. ಒಂದು ಸಿನಿಮೆಯ ಕಾರ್ಯಾಚರಣೆ ಮಾಡಿಬಿಟ್ಟಿದ್ದಾರೆ. ಅವರಿಗೆ ಸ್ಟಿರಾಯ್ಡ್ ಬಂತು ಏನೋ, ಅಂದ್ರೆ ಅದರಲ್ಲಿ ಓಪನ್ ಆಗಿ ಪ್ರೊಮೋದಲ್ಲಿ ಹೇಳ್ತಾರೆ ನಾವು ತಿಂಗಳು ಪ್ರತಿಯೊಬ್ರು 300 ರೂಪಾಯಿ ಕೊಡ್ತೀವಿ, ಅದು ಅಲ್ಲದೆ ಬೇರೆ ಹಣ ಕೊಡ್ತೀವಿ ಅಂತ. ಅಂದ್ರೆ ಇವ್ರಿಗೆಲ್ಲೋ ಗಿಲ್ಟಿ ಈಗ ಕಾಡಕ್ಕೆ ಶುರು ಆಯ್ತೋ ಏನೋ, ಈಗ ಕಾರ್ಯಾಚರಣೆ ಮಾಡಿದ್ರು. ಅಂದ್ರೆ ಇವ್ರಿಗೆ ಗೊತ್ತಿದ್ದು ಇದು ಎಷ್ಟು ತಮಾಷೆ ಅಂದ್ರೆ ಹಲ್ಸೂರ್ ಗೇಟ್ನ ಬಗಲಲ್ಲೇ ನಡೀತಿದೆ, ಪಕ್ಕದಲ್ಲಿ ನಡೀತಿದೆ. ಅಂದ್ರೆ ಇದು ಅಕ್ರಮ ಅಲ್ಲದೆ ಹಾಗಾದ್ರೆ ಈಗ ಹೆಂಗೆ ಗೊತ್ತಾಯ್ತು ಇವರಿಗೆ ಅಕ್ರಮ ಅಂತ? ಅಂದ್ರೆ ಇದು ಅಕ್ರಮ ರಾಜಾರೋಷವಾಗಿ ನಡೀತಿರುವಂಥದ್ದು. ಅದನ್ನು ನಾವು ಬಯಲಿಗೆಳಿಲೇಬೇಕು ಅಂತ. ಇದು ತುಂಬ ರಿಸ್ಕ್, ಯಾಕಂದ್ರೆ ಅಲ್ಲಿರುವಂಥ ಏಜೆಂಟ್ಗಳೆಲ್ಲ ಆಲ್ಮೋಸ್ಟ್ ರೌಡಿಸಮ್ ಬ್ಯಾಕ್ಗ್ರೌಂಡ್ ಇರುವವರೇ. ಹಾಗಾಗಿ ರಿಸ್ಕ್ ಇತ್ತು. ಆದರೂ ಕೂಡ ಇದು ನಮ್ಮ ಒಂದು ಆರ್ಥಿಕ ವ್ಯವಸ್ಥೆನೇ ಬುಡಮೇಲೆ ಮಾಡಿದ್ರೆ ನಾವು ಬಯಲಿಗೆ ಮಾಡಲೇಬೇಕು ಅನ್ನುವಂಥದ್ದು ಒಂದು ರಿಸ್ಕ್ ತಗೊಂಡು ಇದೊಂದು ಕಾರ್ಯಾಚರಣೆ ಮಾಡಿದ್ವಿ. ಓಕೆ, ಅಂದ್ರೆ ಬ್ಯಾಂಕೇ ಬೀದಿಗೆ ಬಂದ್ಬಿಟ್ಟಿದೆ ಇಲ್ಲಿ ಬ್ಯಾಂಕ್ಗೆ ತನ್ನ ಬಣ್ಣು ಬಯಲು ಮಾಡಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಬ್ಯಾಂಕ್ಗಳು ಕೂಡ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ಗಳೇನಿದೆ ಅವುಗಳೂ ಕೈ ಜೋಡಿಸ್ಕೊಂಡು ಸಹಕಾರಿ ಸಂಘದವರು ಸೇರಿಕೊಂಡು, ಸಹಕಾರ ಸಂಘಗಳೇನಿರ್ತಾವಲ್ಲ ಬೇರೆ ಬೇರೆ ಈ ಚೆಕ್ ಡಿಸ್ಕೌಂಟ್ ಮಾಡೋಕ್ಕೆ, ಇಂಥ ಒಂದು ಕಪ್ಪು ಹಣ ಸಂಗ್ರಹ ಮಾಡೋಕ್ಕೋಸ್ಕರನೇ ಬೆಂಗಳೂರಲ್ಲಿ ಸಾಕಷ್ಟು ಸಹಕಾರ ಸಂಘಗಳು ತಲೆ ಎತ್ಕೊಂಡಿವೆ. ಇವ್ರೇನು ಮಾಡ್ತಾರೆ, ನಾವು ಒಂದು ಚೆಕ್ ತೊಗೊಂಡು ಹೋಗ್ತೀವಿ. ಎಷ್ಟು ತಮಾಷೆ ಅಂದರೆ, ನಾವು ರಹಸ್ಯ ಕಾರ್ಯಾಚರಣೆ ಮಾಡುವಾಗ ನಾವು ಒಂದು 51,500 ರೂಪಾಯಿ ಒಂದು ಚೆಕ್ ತೊಗೊಂಡೋದ್ವಿ. ಏನಂದರೆ 50,000 ನಂತರ, ಅಂದರೆ ನೋ ಯುವರ್ ಕಸ್ಟಮರ್ ರೂಲ್ಸ್ ಮೀರಿ ರೂಲ್ಸ್ ಒಳಗೇನೆ 50,000 ಚೆಕ್ಕನ್ನು, ನಂತರದ ಚೆಕ್ಕನ್ನು ಮಾಡುವಂಗಿಲ್ಲ, 50,000 ಹೆಚ್ಚಿರುವಂಥದ್ದು. ಆದರೆ ನಾವು 51,500 ರೂಪಾಯಿ ಒಂದು ಚೆಕ್ ತೊಗೊಂಡು ಹೋದಾಗ ಕೊಟ್ಟ ತಕ್ಷಣ ಯಾವುದೇ ಫೋಟೋ ಇಲ್ಲ, ID ಕಾರ್ಡ್ ಇಲ್ಲ, ಪಾನ್ ಕಾರ್ಡ್ ಇಲ್ಲ, ಎಂಥದೂ ಇಲ್ಲ. ಅವ್ನು ಚೆಕ್ ಇಸ್ಕೊಂಡ, ನಮಗೆ ಒಂದು 3,000 ಇದನ್ನು ಡಿಡಕ್ಟ್ ಮಾಡಿಕೊಂಡು ಕಮಿಷನ್ ತೊಗೊಂಡು ನಮ್ಮ ಹಣ ಕೊಟ್ಬಿಟ್ರು. ಆ ಹಣ ನಾವು ಎಲ್ಲಿ ಇನ್ನು ಚೆಕ್ ಡಿಸ್ಕೌಂಟ್ ಆಗುತ್ತೆ ನೋಡೋಣ, ಎಲ್ಲಿ ಕ್ಲಿಯರ್ ಆಗುತ್ತೆ ಅಂತ ನೋಡ್ತಿದ್ರೆ
ಅದು ಟೆಕ್ಸ್ಟೈಲ್ ಕೋಆಪರೇಟಿವ್ ಬ್ಯಾಂಕಲ್ಲಿ ಕ್ಲಿಯರ್ ಆಗಿಬಿಟ್ಟಿದೆ. ಅಂದರೆ ಒಂದು ಯಾವುದೋ ಒಂದು ಸೊಸೈಟಿ ಮೂಲಕ ಈ ಚೆಕ್ಕನ್ನು ಆ ಕೋಆಪರೇಟಿವ್ ಬ್ಯಾಂಕಿಗೆ ಹಾಕಿ ಅಲ್ಲಿಂದ ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಅಂದರೆ ಇಲ್ಲಿ ಇವರಿಗೆ RBI ನಿಯಮ ಬೇಕಾಗಿಲ್ಲ, ನಮ್ಮ ಕಾನೂನು, ನೆಲದ ಕಾನೂನು ಬೇಕಾಗಿಲ್ಲ, ಯಾವುದೂ ಬೇಕಾಗಿಲ್ಲ, ಬರೀ ಹಣ ಮಾಡುವಂಥ ಒಂದು ಅಂದ್ರೆ ಈ ದಂಧೆ ಮಾಡೋದಕ್ಕೆ ಕೆಲವಾರು ಕೋಆಪರೇಟಿವ್ ಸೊಸೈಟಿಗಳು ಹುಟ್ಕೊಂಡಿದ್ದಾರೆ. ಹೌದು, ಖಂಡಿತವಾಗಿಯೂ ಕೂಡ. ಓಕೆ. ಸೊ ಅಂದರೆ ಈ ಒಂದು ಗ್ರಾಹಕರುಗಳು ಕೂಡ ಏನಾಗ್ತಾರೆ, ಈಸಿಯಾಗಿ ಮೋಸ ಹೋಗ್ಬಿಡ್ತಾರೆ. ಈಸಿಯಾಗಿ ಬಿಡ್ತಾರೆ, ಅರ್ಜೆಂಟಾಗಿ ಹಣ ಬೇಕಾಗುತ್ತೆ. ಈಗ ಎಲ್ರಿಗೂ ಕೂಡ, ಎಲ್ಲರೂ ಅವಸರದಲ್ಲಿ ಇರುವವರೇ. ಯಾರಿಗೂ ಕೂಡ ಒಂದು ಚೆಕ್ ಬಂದ ತಕ್ಷಣ ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕು, ಕಾನೂನುಬದ್ಧವಾಗಿ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕು, ಅಲ್ಲಿಗೆ ಚೆಕ್ ಹಾಕಬೇಕು, ಕ್ಲಿಯರ್ ಆಗಬೇಕು, 2-3 ದಿನ ಬರುತ್ತೆ, ರಜಾ ಬಂದರೆ ಇನ್ನಷ್ಟು ದಿನ ಹೋಗುತ್ತೆ. ಪೇಷನ್ಸ್ ಯಾರಿಗೂ ಇಲ್ಲ. ಇವರ ಅಸಹನೆಯಿಂದ ಇವರಿಗೆ ಪೇಷನ್ಸ್ ಇಲ್ಲದಿರೋದ್ರಿಂದ ನಮ್ಮ ದೇಶದ ಆರ್ಥಿಕತೆಗೆ ಮಾತ್ರ ತೊಂದರೆ ಆಗ್ತಾ ಇದೆ. ಇವ್ರೇನು ಮಾಡ್ತಾರೆ, ಚೆಕ್ ತಗೋತಾರೆ. ಚೆಕ್ ತಗೊಂಡು ಇವ್ರು ಏನು ಮಾಡ್ತಾರೆ, ಯಾವುದೋ ಒಂದು ಸೊಸೈಟಿ ಮೂಲಕ ಯಾವುದೋ ಬೇನಾಮಿ ಒಂದು ಅಕೌಂಟ್ ಓಪನ್ ಮಾಡ್ತಾರೆ. ಅಲ್ಲಿ ಏನು ಮಾಡ್ತಾರೆ, ನೀವೇ ನೋಡ್ದಂಗೆ ನಮ್ಮ 51,500 ರೂಪಾಯಿ ಒಂದು ಚೆಕ್ಕಿಗೆ ಅವ್ರು ತಗೊಂಡಿದ್ದು ಖಾಲಿ 4 ಸಿಗ್ನೇಚರ್. ಬರೀ 4 ಸಿಗ್ನೇಚರಲ್ಲಿ ನಮ್ಗೆ ಅಷ್ಟು ಹಣ ಕೊಟ್ಟರು. ಅಂದರೆ ಅವ್ರು ಎಷ್ಟು ಈಸಿಯಾಗಿ ಕ್ಲಿಯರ್ ಮಾಡ್ಕೊಂಡ್ರು ಅಂತ ನೀವೇ ತಿಳ್ಕೊಳ್ಳಿ. ಅಂದರೆ ಇವರು ಒಂದು ಫೋಟೋ ತಗೊಂಡಿಲ್ಲ, ಪಾನ್ ಕಾರ್ಡ್ ತಗೊಂಡಿಲ್ಲ, ID ಕಾರ್ಡ್ ತಗೊಂಡಿಲ್ಲ, ಎಂಥದ್ದು ತಗೊಳ್ಳದೆ ನಮ್ಮ ಹೆಸರಲ್ಲಿ ಒಂದು ಯಾವುದೋ ಒಂದು ಬೇನಾಮಿ ಅಕೌಂಟ್ ಓಪನ್ ಮಾಡ್ತಾರೆ. ಇಷ್ಟು ಈಸಿಯಾಗಿ ಸುಲಭನಾಗಿ ಅವ್ರ ಕೈಗೆ ಹಣ ಸೇರುತ್ತೆ ನಮ್ಮದು ಅಂತಂದ್ರೆ ಇನ್ನು ಎಷ್ಟು ಸುಲಭನಾಗಿ ಬ್ಯಾಂಕ್ಗಳು ಅವರನ್ನ ಡಿಪೆಂಡ್ ಮಾಡ್ಕೊಂಡಿದ್ದಾರೆ. ಮತ್ತೆ ಎಷ್ಟು ಇದೊಂದು ಅಂದರೆ ಈ ರೀತಿ ದಂಧೆ ಮಾಡ್ಕೊಂಡು ನಮ್ಮ ಕೋಆಪರೇಟಿವ್ ಸೊಸೈಟಿಗಳು, ಕೆಲವು ಕೋಆಪರೇಟಿವ್ ಬ್ಯಾಂಕ್ಗಳು ಕದ್ದು ಮುಚ್ಚಿ ಹಣ ಮಾಡ್ಕೊಂಡು, ಆದರೆ ಅಲ್ಲಿ ಕೋಆಪರೇಟಿವ್ ಮೆಂಬರ್ಗಳಿಗೆ ಏನು ಲಾಭ ಆಗ್ತಾ ಇಲ್ಲ. ಯಾರೋ ಅಲ್ಲಿನ ಆಡಳಿತ ಮಂಡಳಿಯ ಕೆಲವು ಸದಸ್ಯರು ಅಷ್ಟೇ ದೊಡ್ಡವರಾಗ್ತಿದ್ದಾರೆ. ಅವರು ಮತ್ತೆ ಇನ್ನೊಂದು ಫ್ಯಾಮಿಲಿ ಬ್ಯಾಂಕ್ ಅಕೌಂಟ್ ಬ್ಯಾಂಕ್ ಮಾಡ್ಕೊಳ್ತಿದ್ದಾರೆ, ಇನ್ನೊಂದು ಸೊಸೈಟಿ ಮಾಡ್ತಾರೆ. ಅಂದ್ರೆ ಒಟ್ಟು ಇದು ಈ ಬಡ್ಡಿ ವ್ಯವಹಾರ ಮಾಡ್ತಾರಲ್ಲ, ಆ ಬಡ್ಡಿ ವ್ಯವಹಾರದ ಬದಲು ಅದನ್ನ ಈ ಬ್ಯಾಂಕ್ ರೂಪದಲ್ಲಿ ಮಾಡಿಕೊಂಡು, ಆದರೆ ಇದು ಏನಾಗಿ ದುರಂತ ಅಂದ್ರೆ ಇವ್ರಿಗೆಲ್ಲವೂ ರೆಗ್ಯುಲೇಷನ್ ಇದ್ರೂ ಕೂಡ, ರಿಸರ್ವ್ ಬ್ಯಾಂಕಿನ ಒಂದು ನಿಯಂತ್ರಣ ಇದ್ರೂ ಕೂಡ ಅದನ್ನೆಲ್ಲ ಮೀರಿ ಬಟಾಬೈಲಲ್ಲಿ ಇಂಥ ಒಂದು ದಂಧೆ ಮಾಡ್ತಾರಲ್ಲ, ಅದು ದುರಂತದ ಸಂಗತಿ. ಓಕೆ. ಅಂದ್ರೆ ಆಡಳಿತ ಮಂಡಳಿ ಸಂಪೂರ್ಣವಾಗಿ ಶಾಮೀಲಾಗಿರುತ್ತೆ. ಯಾರು ಹಿರಿಯ ಅಧಿಕಾರಿಗಳು ಇರ್ತಾರೋ ಅವರ ಕಪಿಮುಷ್ಟಿನಲ್ಲಿ ಇದೆಲ್ಲ ನಡೀತದೆ. ಖಂಡಿತ ಖಂಡಿತ ಖಂಡಿತ. ಅವರು ಓಪನ್ ಆಗಿ ಹೇಳ್ತಾರಲ್ಲ, ಇಲ್ಲಿ ಪೊಲೀಸರು ಸೇರ್ಕೊಂಡಿರ್ತಾರೆ. ಇವನ್ ಕೆಲವರು ಹೇಳೋ ಪ್ರಕಾರ ರಿಸರ್ವ್ ಬ್ಯಾಂಕ್ನ ಅಧಿಕಾರಿಗಳಿಗೆ ಗೊತ್ತಿದ್ದು ಅವರಿಗೆ ತಿಂಗಳು ಕಾಣಿಕೆ ಹೋಗಿ ಅವ್ರು ಏನು ನಮ್ಗೆ ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಕಣ್ಣು ಮುಚ್ಚಿ ಕೂತಿದ್ದಾರೆ. ಓಕೆ. ವೀಕ್ಷಕರೇ ನೋಡಿದ್ರಲ್ಲ ಯಾವ ರೀತಿ ಈ ಒಂದು ಕರಾಳ ದಂಧೆ ನಡೀತೆ ಅಂತ. ಅದು ವಿಜಯಲಕ್ಷ್ಮಿ ಅವರು ಹೇಳಿದಾಗೆ ಬೆಂಗಳೂರಿನ ಹೃದಯ ಭಾಗನೂ ಅಲ್ಲ, ಅದು ಹೃದಯನೇ. ಸೊ ಆ ಒಂದು ನಿಟ್ಟಿನಲ್ಲಿ ಸಾಕಷ್ಟು ವರ್ಷಗಳಿಂದ ಈ ರೀತಿ ಒಂದು ಕರಾಳ ದಂಧೆ ನಡೀತಾ ಇದೆ. ಸರ್ಕಾರದ ನೇರಕ್ಕಿದೆ, ಅದು ಗೃಹ ಇಲಾಖೆಯ ನೇರಕ್ಕಿದೆ. ಸೊ ಆದರೂ ಕೂಡ ಯಾವುದೇ ಒಂದು ಇಲ್ಲಿ ಒಂದು ರಕ್ಷಣೆ ಅಲ್ಲಿ ನಡೀತಾ ಇದೆ ಅಂತಂದರೆ ಆಡಳಿತಾಧಿಕಾರಿಗಳು ಯಾವ ರೀತಿ ಇರಬೇಕಾಗುತ್ತೆ, ಸೊ ಅವರು ಇಲಾಖೆಗೆ ಯಾವ ರೀತಿ ಹತ್ತಿರವಾಗಿದ್ದಾರೆ, ಸೊ ಅದನ್ನೆಲ್ಲ ತಿಳ್ಕೊಳ್ಳೋಣ. ನಮ್ಮ ಜೊತೆ ಅತಿಥಿಗಳು ಕೂಡ ಭಾಗವಹಿಸ್ತಾರೆ, ಅವ್ರ ಜೊತೆ ಕೂಡ ಮಾತಾಡ್ತೀನಿ ಚಿಕ್ಕದೊಂದು ಬ್ರೇಕ್ನ ನಂತರ.